ಹಲೋ ಸರ್, ಇದು ಒಂದು ಆಲ್ಪನ್ಸೋದು ಗಿಡ, ಬಾದಾಮಿ ಅಂತಾರೆ ಅದು. ಇದು ಬಂದು ಎರಡೂವರೆ ವರ್ಷ ಆಗಿದೆ ನೆಟ್ಟು. ಈ ಥರ ಇದು ಲೈನಿಗೆ ನೆಟ್ಟಿರೋದು. ಇದು ಬಂದು ಸ್ಟೈಲ್ ಬಂದು ಇಂಡಿಯನ್ ಸ್ಟೈಲು. ಇನ್ನೊಂದು ಕೆನಾಪಿ ಅಂತ ಮಾಡ್ತಾರೆ, ಥೈಲ್ಯಾಂಡ್ ಸ್ಟೈಲು. ಹೆಂಗೆ ಅಂದರೆ, ಈ ಕವಡ್ಗಳು ಬರುತ್ತೆ, ಈ ಕವಡ್ಗಳ ಮೂರು ಮಾತ್ರ ಉಳಿಸ್ಕೊಳ್ಳೋದು. ಈ ಸೈಡೆಲ್ಲ ಬರ್ತಾವಲ್ಲ ವಿಂಗ್ಸ್ಗಳು, ಇದೆಲ್ಲ ಮೂರು ಉಳಿಸ್ಕೊಂಡು ಬಾಕಿದನ್ನ ತೆಗಿತಾರೆ. ಅದು ಬಂದು ಇದ್ರದ್ದು. ಇದು ಒಂದು ಎಕರೆಗೆ 40 ನೆಡ್ಬೋದು. ಅದರಲ್ಲಾದರೆ ಒಂದು ಎಕರೆಗೆ ಒಂದು 150-200 ಗಿಡ ನೆಡ್ಬೋದು. ಅದು ಒಂದು 3 ವರ್ಷ ಬಂದು ಅದು ಇನ್ನೊಂದು ಬರುತ್ತೆ. ಇನ್ನೊಂದು ಬಂದು ಇದ್ರ ಸ್ಟೈಲು. ಯಾವುದಂದರೆ, ಇದು ಒಂದು 2.5 ವರ್ಷಕ್ಕೆ ಬಂದಿರೋದು. ಆಲ್ರೆಡಿ ಈಗ ಫಲ ಕೊಡ್ತಾಯಿದೆ. ಇದು 1 ವರ್ಷಕ್ಕೆ ನೆಟ್ಟಾಗೆ ಹೂವೆಲ್ಲ ಬಿಡುತ್ತೆ. 1 ವರ್ಷಕ್ಕೆ ನೆಟ್ಟಾಗಿ ಹೂವೆಲ್ಲ ಬಿಡುತ್ತೆ. ಆ ಹೂವೆಲ್ಲ ಕಿತ್ತಾಕಬೇಕು. 2 ವರ್ಷಕ್ಕೂ ಕಿತ್ತಾಕಬೇಕು. 3 ವರ್ಷಕ್ಕೆ ಆದರೆ ಹಿಂಗೆ ಮರ ಚೆನ್ನಾಗಿ ಬರುತ್ತೆ. ಇದು ಲೆಕ್ಕ ಹಾಕ್ಕೊಂಡ್ರೆ ಒಂದು ಮನ್ಸೂನ್ ಉದ್ದ ಇದೆ. ಹೆಚ್ಚು ಕಮ್ಮಿ ಇದು 9, ನನಗಿನ 2 ಅಡಿ ಉದ್ದ ಇದೆ. 2 ವರ್ಷಕ್ಕೆ ಚೆನ್ನಾಗಿ ಬರುತ್ತೆ. ಒಂದು ಎಕರೆಗೆ ಒಂದು 40 ಗಿಡ ನೆಟ್ಟರೆ ಇದು ನಿಮಗೆ ಸರಿ ಬರುತ್ತೆ. ಇನ್ನೊಂದಿದೆ, ಇನ್ನೊಂದು ಟೈಪ್ ಅಂದರೆ ಅದು ಜಪಾನ್ ಸ್ಟೈಲಲ್ಲಿ ಅಂದರೆ ಏನಾಗುತ್ತೆ ಅಂದರೆ, ಒಂದು ಎಕರೆಗೆ ಅದು ನಾವು ಒಂದು 400 ಗಿಡದ ಮೇಲೆ ನೆಡಬೇಕಾಗುತ್ತೆ. 0.1% ಇದು ಹೂವು ಏನು ಬಿಡುತ್ತೆ. ಒಂದು ಮರದಲ್ಲಿ 100 ಹೂವು ಬಿಟ್ರೆ 0.1% ಅಂದರೆ 1,000 ಹೂಕ್ಕೆ ಒಂದೇ ಒಂದು ಹಣ್ಣು ಬಿಡುತ್ತೆ ಅಂತ ಲೆಕ್ಕ. 10,000 ಬಿಟ್ಟರೆ 100 ಹಣ್ಣು ಬಿಡುತ್ತೆ ಅಂತ. ಅದು ಬಂದು ಇಂಡಿಯನ್ ಸ್ಟೈಲು. ಬಟ್ ಜಪಾನ್ ಸ್ಟೈಲಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ಏನು ಹೂವು ಹಣ್ಣು ಬೇಕೋ ರಿಕ್ವೈರ್ಮೆಂಟು ಬಿಡೋ ಎಲ್ಲ ಹೂಕ್ಕೂ ಏನು ಮಾಡ್ತಾರೆ, ಎಲ್ಲ ತೆಗೆದಾಕಿ ರಿಕ್ವೈರ್ಮೆಂಟ್ ಇರೋಷ್ಟರಲ್ಲಿ 10:1% ಮಾತ್ರ ಬಿಡ್ತಾರೆ. ನೋಡಿ, ಇದು ತುಂಬ ಭಾಳ ದೊಡ್ಡಕ್ಕೆ ಬೆಳೆದ್ಬಿಟ್ಟಿದೆ. ದೊಡ್ಡಕ್ಕೆ ಅಂದರೆ, ನಾನು ನಿಂತ್ಕೊಂಡ್ರೆ ಇದು ಲೊಕೇಶನ್ನು ಏನೋ, ಇದ್ರ ಪಕ್ಕ ನಾವು ನಿಂತ್ಕೊಂಡ್ರೆ ಇದು ನನಗಿನ್ನೂ ಉದ್ದ ಇದೆ, 2 ಅಡಿ. ಈ ಥರ ಬರುತ್ತೆ ಇದು ಗಿಡ. ಈ ಥರ ಇಲ್ಲಿ ಒಂದು 30 ಗಿಡ ಇದೆ. ಪ್ರತಿಯೊಂದು ಗಿಡಕ್ಕೂ ಹೋದ್ರೂ 10 ಅಡಿ ಇದೆ. ಇದು 8 ಅಡಿ, 9 ಅಡಿ, 10 ಅಡಿ. ವಿಡಿಯೋದಲ್ಲಿ ಭಾಳ ಚಿಕ್ಕದಾಗಿ ಕಾಣುತ್ತೆ. ಇದೆ ಈ ಥರ. ಇದು ಬಂದು ಏನು ಯಾವ ರೀತಿ ಅಂದರೆ, ವರ್ಷಕ್ಕೆ ಒಂದು ಸಾರಿ ಜಾಸ್ತಿ ಬಿಡುತ್ತೆ, ಒಂದು ಸಾರಿ ಕಮ್ಮಿ ಬಿಡುತ್ತೆ. ಅಂದರೆ 1 ವರ್ಷಕ್ಕೆ ಆ ಥರ. ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿದೆ. ಆಲ್ರೆಡಿ ಕೇಳಿದ್ದಾರೆ, ಇದು ರೇಟ್ ಕಮ್ಮಿ ಕೇಳಿದ್ರು ಅಂತ ಕೊಟ್ಟಿಲ್ಲ. ಈ ಥರ ಬರುತ್ತೆ ಗಿಡ. ಇಲ್ಲಿ ಸುತ್ತ ಪ್ಲ್ಯಾನಿಂಗು ದಾಲ್ಚಿನ್ನಿ ನೆಡೋಣ ಅಂತ. ಸುತ್ತ ದಾಲ್ಚಿನ್ನಿ ನೆಟ್ರೆ ಏನಾಗುತ್ತೆ ಅಂದರೆ, ಅದು ಬೇಲಿ ಥರನೂ ಆಗುತ್ತೆ. ಅದೇನಾದ್ರೆ ಎಲೆ, ಹೂವು, ಮೊಗ್ಗು, ಆಮೇಲೆ ಅದು ಕಾಂಡ ಬರುತ್ತಲ್ಲ, ಅದು ಕೂಡ ಮೆಡಿಷನ್ಗೆ ಹೋಗುತ್ತೆ. ಎಲ್ಲ ಕಟ್ ಮಾಡಿಟ್ರೆ KG ಲೆಕ್ಕದಲ್ಲಿ 7 ಭಾಗ ಮಾಡಿ ತೊಗೋತಾರೆ. ಒಂದು ಗಿಡನ 7 ಭಾಗ ಮಾಡಿ 7ದಕ್ಕೂ ಬೇರೆ ಬೇರೆ ರೇಟ್ ಕೊಟ್ಟು ತೊಗೋತಾರೆ. ಆ ದಾಲ್ಚಿನ್ನಿಲಿ ಸುಮಾರು 5-6 ಜಾತಿ ಇದೆ. ನೀವು ಯಾವ್ದು ಹಾಕ್ತೀರಾ ಅದ್ರ ಮೇಲೆ ಕೌಂಟ್ ಆಗುತ್ತೆ. ಈ ರೀತಿ ಇದೆ.